SSLC ಪೂರ್ವ ತಯಾರಿ ಪರೀಕ್ಷೆಯಲ್ಲಿ ಏನು ಈ ಮಧ್ಯಾಹ್ನ ಶುಕ್ರವಾರ ಇರುವಂಥ ಪರೀಕ್ಷೆಯನ್ನು ನಮಾಜ್ ಕಾರಣದಿಂದಾಗಿ ಮಧ್ಯಾಹ್ನಕ್ಕೆ ಶಿಫ್ಟ್ ಮಾಡಿದ್ರು. ನಾನು ಇದನ್ನು ನೆನ್ನೆ ಗಮನಿಸ್ತಾ ಇದನ್ನು ಬಹುಶಃ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬರೀ ಮುಸ್ಲಿಮರೆಲ್ಲ ಓಟ್ ಹಾಕಿರೋದು, ಹಿಂದೂಗಳನ್ನು ಓಟ್ ಹಾಕಿದ್ದಾರೆ. ಅವರ ಅನುಕೂಲಕ್ಕೆ ಏನು ಬೇಕೋ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಲ್ಲ ಅಂತಕ್ಕಂಥದ್ದು ಅವರ ಭಾವನೆ. ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಹಿಂದೂಗಳು ಯಾವ ತೀರ್ಮಾನ ತಾಂತಾರೆ ಅಂತಕ್ಕಂಥದ್ದನ್ನ ಈಗೇನು ಮಾಡ್ತಾ ಇದ್ದಾರೆ. ಮುಸ್ಲಿಮ್ನ ಓಲೈಸ್ತಕ್ಕಂಥದ್ದು, ಇದನ್ನು ಓಲೈಸ್ತಕ್ಕಂಥದ್ದು, ಹಿಂದೂಗಳನ್ನು ಕಾಲ ಕಸಗಿಂತ ಏನು ಮಾಡ್ತಾ ಇದ್ದಾರೆ. ಬಹುಶಃ ಈ ಚುನಾವಣೆಯಲ್ಲಿ ಹಿಂದೂಗಳು ಕಾಂಗ್ರೆಸ್ಗೆ ಬುದ್ಧಿಯನ್ನು ಕಲಿಸ್ತಾರೆ. ಶಿಕ್ಷಣದಲ್ಲೂ ರಾಜಕೀಯ ಬೇಕಿತ್ತು ಅದಕ್ಕೆ ಈ ಚುನಾವಣೆಯಲ್ಲಿ ಖಂಡಿತವಾಗೂ ಕಾಂಗ್ರೆಸ್ಗೆ ಬುದ್ಧಿಯನ್ನು ಕಲಿಸ್ತಾರೆ. ಫೆಬ್ರವರಿ 7ಕ್ಕೆ ಕಾಂಗ್ರೆಸ್ನವರು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಾರೆ. ಏನು ಅವರಿಗೆ ಸರಿಯಾದ ಅನುದಾನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ. ಈಗ ಕಳೆದ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಿದ್ದಾಗ ಈ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ. ನರೇಂದ್ರ ಮೋದಿಜಿಯವರು ದೇಶದ ನೇತೃತ್ವವನ್ನು ವಹಿಸಿಕೊಂಡು ಪ್ರಧಾನಮಂತ್ರಿ ಆದಮೇಲೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ದಾಖಲೆಗಳಿದೆ. ಆ ದಾಖಲೆಗಳನ್ನು ತೆಗೆದು ನೋಡಬೇಕು. ಇದನ್ನು പക്ഷേ ಇಲ್ಲಿ ರೈತರು ಇಡೀ ರಾಜ್ಯ ಬರಗಾಲ ಆದರೂ ಇವತ್ತು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಔದಾರ್ಯತೆ ಮುಖ್ಯಮಂತ್ರಿಗಳು ತೋರ್ತಾ ಇಲ್ಲ. ಅದೇ ಮುಸ್ಲಿಂ ಸಮುದಾಯ ಅಂತಂದರೆ 10,000 ಕೋಟಿ 11,000 ಕೋಟಿ ನಾವು ಇದು ಮಾಡ್ತೀವಿ ಅಂತಕ್ಕಂಥದ್ದು ಓಲೈಕೆ ಮಾಡ್ತದಲ್ಲ, ಆ 10-11,000 ಕೋಟಿ ರೈತರಿಗೆ ಕೊಡ್ಬೋದಾಯ್ತಲ್ಲ. ಆ ರೈತರು ನಾವು ಉಳಿಸ್ಬೇಕಲ್ವ. ಇದು ಇಷ್ಟೊಂದು ಬರಗಾಲದಲ್ಲಿ ಬೋರ್ಗಳು ಬತ್ತೋಗಿ ದನ ಕರುಗಳಿಗೆ ಮೇವಿಲ್ಲ, ಬೆಳೆ ಆಗಿಲ್ಲ. ಇಡೀ ರಾಜ್ಯ ಇದನ್ನ ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮುದಾಯವನ್ನು ಅವನ್ನ ಓಲೈಸ್ತಕ್ಕಂಥದ್ದು ಶ್ರೀರಾಮಚಂದ್ರನು ಮೆಚ್ಚೋದಿಲ್ಲ. ಜನ ಈ ಸಲ ಸಂಪೂರ್ಣವಾಗಿ BJP ಪರ, ಮೋದಿಜಿಯವರ ನಾಯಕತ್ವದಲ್ಲಿ BJP ಪರ ನಿಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.